ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರೇಷನ್ ಕಾರ್ಡ್ನ ಜಟಾಪಟಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗಾಗಲೇ ಅನೇಕ ಸಮರ್ಥನೆಯನ್ನು ಕೊಟ್ಟುಕೊಂಡಿದೆ. ಟ್ಯಾಕ್ಸ್ ಪೇಯರ್ಸ್, ತೆರಿಗೆ ಪಾವತಿ ಮಾಡುವಂಥವರಿಗೆ ನಾವು ರೇಷನ್ ಕಾರ್ಡ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಬಿಪಿಎಲ್ನಿಂದ ಎಪಿಎಲ್ಗೆ ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದನ್ನು ರಾಜಕೀಯವಾಗಿ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಬಿಜೆಪಿ ತೆಗೆದುಕೊಂಡಿದೆ. ಬಿಪಿಎಲ್ಗೆ ಕತ್ತರಿ ಬಿದ್ದರೆ ಗೃಹಲಕ್ಷ್ಮಿ ಹಣ ಉಳಿಯುತ್ತೆ. 20 ಲಕ್ಷ ಕಾರ್ಡ್ ತೆಗೆದ್ರೆ ಸಾವಿರಾರು ಕೋಟಿ ಉಳಿಯುತ್ತೆ. ಮನುಷ್ಯತ್ವವಿರುವಂಥ ಸರ್ಕಾರ ಈ ರೀತಿ ಮಾಡಲ್ಲ ಅಂತ ವಿಜಯೇಂದ್ರ ಹೇಳಿದರೆ, ಸಿದ್ದರಾಮಯ್ಯ ಅವರು ಬಡವರನ್ನ ಕಿತ್ಕೊಂಡಿದ್ದಾರೆ. ಬಡವರು ಆಸ್ಪತ್ರೆಗೆ ಹೋದರೆ ತೊಂದರೆ ಕೊಡ್ತಿದ್ದಾರೆ. ನಿಮ್ಮ ಸರ್ಕಾರದ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಪಿಎಲ್ ಕಾರ್ಡಿಗೆ ಕತ್ರಿ ಹಾಕಿದ್ರೆ 20 ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನ ಕತ್ರಿ ಹಾಕಿದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂತ ಹಣ ಇವರಿಗೆ ಉಳಿತಾಯ ಆಗ್ತದೆ. ಗೃಹಲಕ್ಷ್ಮಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಪಿಎಲ್ ಕಾರ್ಡ್ 20 ಲಕ್ಷ ಕಟ್ಟಾದ್ರೆ ಅದರ ಹಣ ಉಳಿತಾಯ ಆಗ್ತದೆ. ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು 5 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ, 5 ಕೆಜಿ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೇನೆ ಹಣವನ್ನ ಸಂದಾಯ ಮಾಡ್ತಾ ಇದ್ರು, ಪಾವತಿ ಮಾಡ್ತಾ ಇದ್ರು. ಆ ಹಣವೂ ಕೂಡ ಉಳಿತದೆ ಅವರಿಗೆ. ಸಾವಿರಾರು ಕೋಟಿ ರೂಪಾಯಿ. ನೋಡಿ, ಒಂದೇ ಕಲ್ಲಿಗೆ 2 ಅಕ್ಕಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಂದು ರೀತಿ ವಂಚನೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಬಡವರಿಗೆ. ಇವತ್ತು ಆ ತನಿಖೆ ಮಾಡೋದಕ್ಕೋಸ್ಕರ ಅಧಿಕಾರಿಗಳ ಒಂದು ಕಮಿಟಿ ಏನ್ ಮಾಡಿದ್ರು, ಏನಾಗಿದೆ ಇವತ್ತು ಆ ವರದಿ ಏನಾದ್ರು ದೇಸಾಯಿ ಕಮಿಟಿ ಕೊಟ್ಟಿದ್ದಾರಾ? ಆ ವರದಿ ಏನಾದ್ರು ಬಹಿರಂಗ ಪಡಿಸಿದಾರ? ಯಾವುದು ಕೂಡ ಮಾಡಿಲ್ಲ. ರಾತ್ರೋರಾತ್ರಿ ಇವತ್ತು ಮುಖ್ಯಮಂತ್ರಿಗಳ ಬಾಮೈದ ಲೋಕಾಯುಕ್ತ, ಮೈಸೂರಿನ ಲೋಕಾಯುಕ್ತಕ್ಕೆ ಹೋಗಿ ತನಿಖಾಧಿಕಾರಿಗಳನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕೊಟ್ಟಂತ ಭರವಸೆಗಳು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಯೋಜನೆಗಳು ಕೂಡ ಸರಿಯಾದ ರೀತಿಯಲ್ಲಿ ಬಡವರಿಗೆ ತಲುಪ್ತಾ ಇಲ್ಲ. ಬಿಪಿಎಲ್ ಕಾರ್ಡಿಗೆ ಕತ್ರಿ ಹಾಕಿದ್ರೆ 20 ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನ ಕತ್ರಿ ಹಾಕಿದ್ರೆ ಅಲ್ಲಿ ಉಳುಮೆ ಮಾಡೋ ಜಮೀನು ಯಾರು ಅನ್ನ ಕೊಡ್ತಾನೆ ರೈತ, ಅದಕ್ಕೆ ಕನ್ನ. ಇಲ್ಲಿ ಯಾರಿಗೆ ಅನ್ನ ತಿನ್ನಬೇಕು ಬಡವರು, ಆ ರೇಷನ್ ಕಾರ್ಡು ಅದಕ್ಕೂ ಕನ್ನ. ಆಸ್ಪತ್ರೆಗೆ ಏನೋ ಕಾಯಿಲೆ ಬಂತಪ್ಪ, ಈ ಕಾಟಕ್ಕೆ, ಈ ಸಿದ್ದರಾಮಯ್ಯನ ಕಾಟಕ್ಕೆ ಕಾಯಿಲೆ ಬಂದ್ಬಿಡ್ತು ಅಂತ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಕನ್ನ. ಈ ಕನ್ನದ ರಾಮಯ್ಯ ಇವರು, ಕನ್ನ ಹಾಕೋ ರಾಮಯ್ಯ ಯಾವುದು ಬಿಡಲ್ಲ. ಈ ಕಳ್ಳರಿರ್ತಾರಲ್ಲ, ಕನ್ನ ಹಾಕದೆ ಅವ್ರ ಕೆಲಸ. ಹಂಗೆ ಸಿದ್ದರಾಮಯ್ಯನವರು ಕೂಡ ರಾಜ್ಯದ ಬಡವರ ಮೇಲೆ ಕನ್ನ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಈ ಕನ್ನ ಹಾಕಿ ನೀವು ಬಡವರ ಅನ್ನ ಕಿತ್ತಿದ್ದೀರಾ, ನಿಮ್ಗೆ ಸಿಗುವಂಥದ್ದು ಘೋರ ನರಕನೇ. ನನ್ಗನ್ಸ್ತೈತೆ ನರಕದಲ್ಲೂ ಕಷ್ಟನೇ. ಈ ಲೆವೆಲ್ ಕೇಸ್ಗೆ ನರಕದಲ್ಲೂ ಇವ್ರಿಗೆ ಇದಿಲ್ಲ. ಬೇರೆ ಇನ್ನೊಂದು ನರಕ, ಹೊಸ ನರಕ ಸೃಷ್ಟಿ ಮಾಡ್ಬೇಕು ಇವ್ರಿಗೋಸ್ಕರ. ಬಡವರ ಅನ್ನ ತಿಂದಿದ್ದೀರಾ, ಬಡವರ ಆಸ್ಪತ್ರೆಗೆ ಹೋದ್ರೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ರೈತರು, ಅನ್ನ ಕೊಡೋ ರೈತರು, ಅವ್ರ ಜಮೀನನ್ನ ಲೂಟಿ ಹೊಡಿತಾ ಇದ್ದೀರಾ. ಈ ಎಲ್ಲ ಪಾಪ ನಿಮ್ಮ ಮೇಲೆ ಬಂದಿದೆ. ಈ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಲ್ಯಾಂಡ್ ಜಿಹಾದ್ ಹೆಸರಲ್ಲಿ ವಕ್ಫ್ ಬೋರ್ಡ್ ಏನು ಅಕ್ರಮ ಮಾಡ್ತಾ ಇದೆ, ಇದು ಬಯಲಿಗೆಳೆಯದೆ ನಮ್ಮ ವಿರೋಧ ಪಕ್ಷದ ಕೆಲಸ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಅಟ್ಲೀಸ್ಟ್ ನಮ್ಮ ಕೇಂದ್ರ ಸರ್ಕಾರ ಈಗ ನರೇಂದ್ರ ಮೋದಿ ಅವರು ಈ ಬಿಲ್ಲನ್ನ ತಂದು ರೈತರ ಜಮೀನನ್ನ ಉಳಿಸಬೇಕು, ಮಠ ಮಂದಿರಗಳ ಜಮೀನನ್ನ ಉಳಿಸಬೇಕು, ವಿಶ್ವೇಶ್ವರಯ್ಯನವರು ಓದಿರೋ ಶಾಲೆ ಉಳಿಬೇಕು, ವಿಧಾನಸೌಧ ಉಳಿಬೇಕು, ಲಾಲ್ಬಾಗ್ ಉಳಿಬೇಕು, ಮಂತ್ರಾಲಯ ದೇವಸ್ಥಾನ ಉಳಿಬೇಕು. ಅದಕ್ಕೆ ಬರಬೇಕು ಸೂಪರ್ ಮ್ಯಾನ್ ನರೇಂದ್ರ ಮೋದಿಯವರು. ಸೂಪರ್ ಮ್ಯಾನ್ ಆಗಿ ಬರಬೇಕು. ಇನ್ಮೇಲೆ ಏನಿದ್ರು ಈ ಬಿಲ್ಗೆ ಹವಾ ಕೊಡೋದು ಇನ್ ಮೋದಿಯವರೇ ಹವಾ. ಈ ಮೋದಿಯವರ ಹವಾ ಬಂದ್ಮೇಲೆ ಸಿದ್ದರಾಮಯ್ಯನವರು ಅಷ್ಟೊತ್ತು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಪರಮೇಶ್ವರ್ ಹೇಳ್ಬಿಟ್ಟವ್ರೆ, ಮೈಸೂರಲ್ಲಿ ಬೇಗ ಕಾಂಗ್ರೆಸ್ ಭವನ ಕಟ್ಬಿಡಿ,
ಅವ್ರು ಇರ್ತಾರೋ ಹೋತಾರೋ ಗೊತ್ತಿಲ್ಲ. ಸನ್ನಿವೇಶ ಬಹಳ ಕ್ರಿಟಿಕಲ್ ಇದೆ. ICU-ನಲ್ಲಿದೆ, ವೆಂಟಿಲೇಟರ್ ಹಾಕಿದಿರಿ. ಅವ್ರ ಪಾರ್ಟಿಯವರು ಹೇಳ್ತಾ ಇರೋದು ಸಿದ್ದರಾಮಯ್ಯನನ್ನ ಇಳಿಸಕ್ಕೆ ಗುಂಡಿ ತೋಡ್ತಾ ಇರೋರು ಇವರೇ ಅಲ್ಲ. ಅಲ್ಲಿ ಉಳುಮೆ ಮಾಡೋ ಜಮೀನು ಯಾರು ಅನ್ನ ಕೊಡ್ತಾನೆ ರೈತ, ಅದಕ್ಕೆ ಕನ್ನ. ಇಲ್ಲಿ ಯಾರಿಗೆ ಅನ್ನ ತಿನ್ನಬೇಕು ಬಡವರು, ಆ ರೇಷನ್ ಕಾರ್ಡು ಅದಕ್ಕೂ ಕನ್ನ. ಆಸ್ಪತ್ರೆಗೆ ಏನೋ ಕಾಯಿಲೆ ಬಂತಪ್ಪ, ಈ ಕಾಟಕ್ಕೆ, ಈ ಸಿದ್ದರಾಮಯ್ಯನ ಕಾಟಕ್ಕೆ ಕಾಯಿಲೆ ಬಂದ್ಬಿಡ್ತು ಅಂತ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಕನ್ನ. ಈ ಕನ್ನದ ರಾಮಯ್ಯ ಇವರು, ಕನ್ನ ಹಾಕೋ ರಾಮಯ್ಯ.